ಇವತ್ತು ನಾನು ಯಾವುದೇ ಥರ ಅಕ್ಕಿ, ಉದ್ದಿನಬೇಳೆ, ಸಬ್ಬಕ್ಕಿ ಯಾವುದನ್ನು ಬಳಸ್ತೇನೆ ತುಂಬಾ ಸಾಫ್ಟ್ ಆದ ಮೃದುವಾದಂಥ ಇಡ್ಲಿಗಾನು ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಡ್ಲಿ ತಿನ್ಬೇಕು ಅನಿಸ್ತಾ ಇದೆಯಾ? ಹಾಗಾದರೆ ಒಂದಿನವರೆಗೂ ಕಾಯೋದೇನು ಬೇಡ, ಈ ರೀತಿಯಾಗಿ ಮಾಡಿಕೊಡ್ರಿ, ಫಟಾಫಟ್ ಅಂತ ರೆಡಿ ಆಗುತ್ತೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ರಿ ಹಾಗಾದರೆ ಈ ಮೃದುವಾದ ವೈಟ್ ಆದಂಥ ಇಡ್ಲಿನ ಇನ್ಸ್ಟೆಂಟಾಗಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಬನ್ರಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ನೋಡ್ಕೊಳ್ಳೋಣ. ಅವಲಕ್ಕಿ ತಗೊಂಡಿದ್ದೀನಿ, ಇಡ್ಲಿ ರವೆ, ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ರಿ ಇವೆಲ್ಲ ಸಾಮಗ್ರಿಯನ್ನು ಉಪಯೋಗಿಸಿ ಸಾಫ್ಟಾದ ಇಡ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲು ಅವಲಕ್ಕಿ ನೆನೆಸ್ಕೋಬೇಕು. ಹಾಗಾಗಿ ಒಂದು ಬೌಲ್ನಲ್ಲಿ ಈ ಕಪ್ನಿಂದ 1 ಕಪ್ನಷ್ಟು ನಾನು ಗಟ್ಟಿ ಅವಲಕ್ಕಿಯನ್ನು ಹಾಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಅವಲಕ್ಕಿ ಇದೆ ನೋಡಿರಿ, ಅದೇ ಅವಲಕ್ಕಿಯಿಂದಲೇ ಮಾಡಿಕೊಡ್ರಿ. ಈಗ ಅವಲಕ್ಕಿಯನ್ನು ವಾಶ್ ಮಾಡ್ಕೋಬೇಕು. ಹಾಗಾಗಿ ನೀರು ಹಾಕಿ 1-2 ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಇದೇ ರೀತಿ ನಾನು ಬೇರೆ ಬೇರೆ ನೀರಿನಲ್ಲಿ 1-2 ಸಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿರುವಂಥ ಎಲ್ಲ ನೀರನ್ನ ತೆಗೆದು ರೆಡಿ ಮಾಡ್ಕೊಳ್ಳೋಣ. ಇದರಲ್ಲಿರುವಂಥ ಎಲ್ಲ ನೀರು ತೆಗೆದ್ಮೇಲೆ ಬೇರೆ ನೀರು ಹಾಕಿ 5 ನಿಮಿಷದವರೆಗೂ ನೆನೆಸ್ಕೊಳ್ಳೋಣ. ಗಟ್ಟಿ ಅವಲಕ್ಕಿ ಇರೋದ್ರಿಂದ 5 ನಿಮಿಷ ನೆನೆಸಿಟ್ಕೊತಾ ಇದ್ದೀನಿ. ನಾರ್ಮಲ್ ಅವಲಕ್ಕಿ ಇದ್ದರೆ 2 ನಿಮಿಷ ನೆನೆಸಿದ್ರೆ ಸಾಕು. ಇದು ನೆನೆಯಲ್ಲಿ ಅಷ್ಟರಲ್ಲಿ ಕಡೆ ರವೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮತ್ತೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಅವಲಕ್ಕಿ ಅಳತೆ ಮಾಡಿರೋ ಕಪ್ನಿಂದನೇ ನಾನು ಇಡ್ಲಿ ರವೆಯನ್ನು ಅಳತೆ ಮಾಡಿ ಹಾಕೊತಾ ಇದ್ದೀನಿ. ನೋಡಿರಿ, ಈ ಕಪ್ನಿಂದ 2 ಕಪ್ನಷ್ಟು ಇಡ್ಲಿ ರವೆ ತೊಗೊಂಡಿದ್ದೀನಿ. 1 ಕಪ್ ಅವಲಕ್ಕಿಗೆ 2 ಕಪ್ನಷ್ಟು ರವೆ ಹಾಕೋಬೇಕು. ಈಗ ಇದರಲ್ಲೂ ಕೂಡ ನೀರು ಹಾಕಿ 1-2 ಸಲ ವಾಶ್ ಮಾಡ್ಕೊಳ್ಳೋಣ. ಇಡ್ಲಿ ರವೆ ಇರಲಿಲ್ಲ ಅಂದರೆ ಅದ್ರ ಬದಲಿಗೆ ಮೀಡಿಯಮ್ ಸೈಜ್ ರವೆ ಅಥವಾ ಚಿರೋಟಿ ರವೆಯಿಂದ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ವಾಶ್ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಇದರಲ್ಲಿರುವಂಥ ನೀರನ್ನ ತೆಗಿಬೇಡ್ರಿ. ಯಾಕೆಂದರೆ ರವೆ ಸಣ್ಣಕ್ಕಿರೋದ್ರಿಂದ ನೀರಿನ ಜೊತೆ ರವೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಹಾಗಾಗಿ 1 ನಿಮಿಷ ಹಾಗೆ ಬಿಟ್ಟು ನಂತರ ಇದರಲ್ಲಿರುವಂಥ ನೀರನ್ನ ತೆಗೀರಿ. ಆಗ ಎಲ್ಲ ನೀರನ್ನು ನೀಟಾಗಿ ತೆಗಿಬೋದು. ನೋಡಿರಿ, ರವೆಯನ್ನು ನೀಟಾಗಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಈ ರವೆಯನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಅಷ್ಟರಲ್ಲೇ ಈ ಕಡೆ ಅವಲಕ್ಕಿ ಕೂಡ ನೆನೆದಿದೆ ಅಲ್ವಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಮುಟ್ಟಿದ್ರೆ ಅವಲಕ್ಕಿ ಈ ರೀತಿ ಸಾಫ್ಟಾಗಿರಬೇಕು, ಚೆನ್ನಾಗಿ ನೆನೆದಿದೆ. ಈಗ ಇದರಲ್ಲಿರುವಂಥ ಎಲ್ಲ ನೀರನ್ನು ನೀಟಾಗಿ ಸೋಸ್ಕೊಳ್ಳೋಣ. ಈಗ ಇವುಗಳನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಮಾತ್ರ ಹಾಕೊತಾ ಇದ್ದೀನಿ, ನೀರು ಹಾಕೊತಾ ಇಲ್ಲ. ಅವಲಕ್ಕಿ ರುಬ್ಲಿಕ್ಕೆ ನೀರು ಉಪಯೋಗಿಸ್ತಾ ಇಲ್ಲ, ಅದ್ರ ಬದಲಿಗೆ ಗಟ್ಟಿಯಾದಂಥ ಮೊಸರು ಹಾಕೊತಾ ಇದ್ದೀನಿ. ಅವಲಕ್ಕಿ ಮತ್ತು ರವೆ ಅಳತೆ ಮಾಡಿರೋ ಕಪ್ನಿಂದನೇ 1 ಕಪ್ನಷ್ಟು ಗಟ್ಟಿಯಾದಂಥ ಮೊಸರು ಹಾಕಿ ರುಬ್ಕೊತಾ ಇದ್ದೀನಿ. ಇನ್ಸ್ಟೆಂಟ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಹುಳಿ ಮೊಸರು ಇದ್ದರೆ ತುಂಬಾ ಒಳ್ಳೆಯದು. ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ಹುಳಿ ಮೊಸರು ಇದ್ದರೆ ಅದನ್ನೇ ಉಪಯೋಗಿಸ್ಕೊಡ್ರಿ. ನೋಡಿರಿ, ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ. ಈಗ ಈ ರುಬ್ಬಿರುವಂಥ ಅವಲಕ್ಕಿ ಪೇಸ್ಟನ್ನು ಮುಂಚೆನೇ ವಾಶ್ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ರವೆಗೆ ಸೇರಿಸ್ಕೊಳ್ಳೋಣ. ರವೆಯಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು. ಹಾಗಾಗಿ ಎಲ್ಲ ನೀರನ್ನು ನೀಟಾಗಿ ಸೋಸಿ ಈ ರೀತಿ ರುಬ್ಬಿರುವಂಥ ಪೇಸ್ಟನ್ನ ಹಾಕ್ಕೊಳ್ರಿ. ಈಗ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟಿಗೆ ನಾನು ಸೋಡಾ, ಈನೋ ಪೌಡರ್ ಯಾವುದು ಬಳಸ್ತಾ ಇಲ್ಲ, ಹಾಗೆ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಾವು ಮಾಡ್ತಕ್ಕಂಥ ಇನ್ಸ್ಟೆಂಟ್ ಇಡ್ಲಿ ಸಾಫ್ಟಾಗಿ ಬರಬೇಕು, ಮೃದುವಾಗಿರಬೇಕು ಅಂದರೆ ಹಿಟ್ಟಿನಲ್ಲಿ ನಾವು ಆದಷ್ಟು ಹುಳಿ ಮೊಸರು ಉಪಯೋಗಿಸ್ಕೋಬೇಕು. ಅಂದಾಗ ನಾವು ಮಾಡುವಂಥ ಇಡ್ಲಿ ಸಾಫ್ಟಾಗಿ ಬರುತ್ತೆ ಮತ್ತು ಮೃದುವಾಗಿರುತ್ತೆ. ನೋಡಿರಿ, ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಮತ್ತೊಮ್ಮೆ ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ಇಡ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ನೋಡಿರಿ, ಅದೇ ಅದಕ್ಕೆ ಈ ಹಿಟ್ಟನ್ನು ಕೂಡ ನೀವು ರೆಡಿ ಮಾಡ್ಕೋಬೇಕು. ಹಿಟ್ಟು ಕರೆಕ್ಟಾಗಿರೋದ್ರಿಂದ ನಾನು ಇದಕ್ಕೆ ಕಲಿಸುವಾಗ ಎಕ್ಸ್ಟ್ರಾ ನೀರನ್ನು ಸೇರಿಸಿಲ್ಲ. ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಮುಚ್ಚಿ ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಆದಮೇಲೆ ಹಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈ ರೀತಿ ನೆನೆದ ಮೇಲೆ ಹಿಟ್ಟೇನಾದರೂ ನಿಮಗೆ ತುಂಬ ಗಟ್ಟಿ ಅನ್ನಿಸ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೋದು. ನೋಡಿರಿ, ಹಿಟ್ಟು ಕರೆಕ್ಟಾಗಿದೆ, ತುಂಬ ಗಟ್ಟಿನೂ ಇಲ್ಲ. ಇದನ್ನು ರಾತ್ರಿಯೆಲ್ಲ ನೆನೆಸಿಡೋದು ಬೇಡ. ತಕ್ಷಣವೇ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕಡೆ ಇಡ್ಲಿ ಪ್ಲೇಟ್ಸ್ಕೊಂಡು ತೊಗೊಂಡಿದ್ದೀನಿ. ಈಗ ಈ ಪ್ಲೇಟ್ಸ್ಗಳಿಗೆ ಸ್ವಲ್ಪ ಎಲ್ಲ ಕಡೆಗೂ ಎಣ್ಣೆ ಹಚ್ಕೊಳ್ಳೋಣ. ನೋಡಿರಿ, ಎಲ್ಲ ಪ್ಲೇಟ್ಸ್ಗಳಿಗೂ ಕೂಡ ಈ ರೀತಿ ಎಣ್ಣೆ ಹಚ್ಚಿದ ಮೇಲೆ ಈಗ ಇದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅದರಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಹಿಟ್ಟು ಹಾಕ್ಕೊಳ್ರಿ. ಇದೇ ರೀತಿ ಎಲ್ಲ ಪ್ಲೇಟ್ಸ್ನಲ್ಲೂ ಹಿಟ್ಟಾಕಿ ರೆಡಿ ಮಾಡಿ ಇಟ್ಕೊಳ್ರಿ. ಎಲ್ಲ ಪ್ಲೇಟ್ಸ್ನಲ್ಲೂ ಹಿಟ್ಟಾಕಿ ರೆಡಿ ಮಾಡಿದ್ಮೇಲೆ ಈಗ ಯಾವ ರೀತಿ ಬೇಯಿಸೋದು ಅಂತ ನೋಡ್ಕೊಳ್ಳೋಣ. ಈ ಕಡೆ ಒಲೆ ಮೇಲೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕಿಟ್ಟಿದ್ದೆ. ನೋಡಿರಿ, ನೀರು ಚೆನ್ನಾಗಿ ಬಿಸಿ ಆಗಿದೆ. ಈ ರೀತಿ ನೀರು ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಹಿಟ್ಟಾಕಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಲೇಟ್ಸನ್ನು ಈ ರೀತಿ ಪಾತ್ರೆಯಲ್ಲಿ ನಿಧಾನವಾಗಿ ಜೋಡಿಸ್ಕೊಳ್ಳೋಣ. ಇದೇ ರೀತಿ ಎಲ್ಲ ಪ್ಲೇಟ್ಸನ್ನು ನೀಟಾಗಿ ಜೋಡಿಸಿದ್ಮೇಲೆ ಮೇಲ್ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಡೋಣ.
10 ನಿಮಿಷದವರೆಗೂ ಬೇಯಿಸಿ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡ್ಕೊತಾ ಇದ್ದೀನಿ. ವಾವ್, ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ 10 ನಿಮಿಷದಲ್ಲೇ ಇಡ್ಲಿ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ. ಈಗ ಈ ಪ್ಲೇಟ್ಸ್ಗಳನ್ನು ಒಂದೊಂದಾಗಿ ಹೊರಗಡೆ ತೆಗೆದು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. 1 ನಿಮಿಷ ತಣ್ಣಗಾದ್ಮೇಲೆ ಈಗ ಇಡ್ಲಿನ ಯಾವ ರೀತಿ ಬಿಡಿಸೋದು ಅಂತ ನೋಡ್ಕೊಳ್ಳೋಣ. ನೋಡಿರಿ, ಸ್ಪೂನಿಂದ ಈ ರೀತಿ ತೆಗೆದ್ರೆ ಸಾಕು, ಇಡ್ಲಿ ತುಂಬಾ ನೀಟಾಗಿ ಬರುತ್ತೆ. ಕೆಳಗಡೆ ಪ್ಲೇಟ್ಸ್ಗೆ ಎಲ್ಲೂ ಅಂಟೋದಿಲ್ಲ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಡ್ಲಿನ ಬಿಡಿಸಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಡ್ರಿ, ತುಂಬ ರುಚಿಯಾಗಿರುತ್ತೆ. ಇವತ್ತು ನಾವು ಉದ್ದಿನ ಬೇಳೆ ಅಕ್ಕಿ ಯಾವುದನ್ನು ಬಳಸಿಲ್ಲ, ಅಂದ್ರೂ ಕೂಡ ಇಡ್ಲಿ ನಮಗೆ ತುಂಬಾ ವೈಟಾಗಿ ಬಂದಿವೆ ಮತ್ತು ಅಷ್ಟೇ ಸಾಫ್ಟಾಗಿ ಬಂದಿದೆ ಅಲ್ವಾ. ಅವಲಕ್ಕಿಯಿಂದ ಈ ರೀತಿ ಇಡ್ಲಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿರಿ, ತುಂಬ ವೈಟಾಗಿ ಬರುತ್ತೆ ಮತ್ತು ಅಷ್ಟೇ ಮೃದುವಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.